ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿರುವಂತಹ ದೈಹಿಕ ಶಿಕ್ಷಣದ ಅರ್ಥ ಮತ್ತು ಮಹತ್ವ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಚಟುವಟಿಕೆಗಳನ್ನ ನೋಡೋಣ ಮಕ್ಕಳ. ಮೊದಲಿಗೆ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಮೊದಲನೇದಾಗಿ, ಶಿಕ್ಷಣವು ತಾತ್ವಿಕ, ದೈಹಿಕ ಶಿಕ್ಷಣ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಚಟುವಟಿಕೆ, ದೈಹಿಕ ಶಿಕ್ಷಣ ಚಟುವಟಿಕೆ. ಎರಡನೇದಾಗಿ, ನಿಯಮಿತ ದೈಹಿಕ ಚಟುವಟಿಕೆಗಳಿಂದ ಡ್ಯಾಶ್ ಅಭಿವೃದ್ಧಿಯಾಗುತ್ತದೆ. ಉತ್ತರ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿಯಾಗುತ್ತದೆ. ಮೂರನೇದಾಗಿ, ದೈಹಿಕ ಶಿಕ್ಷಣದಿಂದ ಶರೀರ ಮತ್ತು ಡ್ಯಾಶ್ ಬೆಳವಣಿಗೆಗೆ ಸಹಾಯವಾಗುವುದು. ಉತ್ತರ ಭಾವನಾತ್ಮಕ ಗುಣಗಳ ಬೆಳವಣಿಗೆಗೆ ಸಹಾಯವಾಗುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಅನಲ್ಲಿರುವಂತಹ ಅಂಶಗಳನ್ನ ಬದೊಂದಿಗೆ ಹೊಂದಿಸಿ ಬರೀಬೇಕು ಮಕ್ಕಳ. ಮೊದಲನೇದಾಗಿ, ಸದೃಢ ದೇಹದಲ್ಲಿ, ಇದಕ್ಕೆ ಸರಿಯಾದ ಉತ್ತರ ಸದೃಢ ಮನಸ್ಸು. ಸದೃಢ ದೇಹದಲ್ಲಿ ಸದೃಢ ಮನಸ್ಸು. ಕ್ರೀಡೆ ಇಲ್ಲದ ಜೀವನ, ಇದಕ್ಕೆ ಸರಿಯಾದ ಉತ್ತರ ಕೀಟ ತಿಂದ ಹಣ್ಣಿನಂತೆ. ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ. ವ್ಯಾಯಾಮದಿಂದ, ಸರಿಯಾದ ಉತ್ತರ ರೋಗ ನಿರೋಧಕ ಶಕ್ತಿ. ವ್ಯಾಯಾಮದಿಂದ ನಿರೋಧಕ ಶಕ್ತಿ. ಮೂರನೇ ಹೆಡ್ಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ದೈಹಿಕ ಶಿಕ್ಷಣದಿಂದ ಯಾವ ಗುಣಗಳ ಬೆಳವಣಿಗೆ ಆಗುವುದು? ಉತ್ತರ ದೈಹಿಕ ಶಿಕ್ಷಣದಿಂದ ಆಗುವ ಗುಣಗಳ ಬೆಳವಣಿಗೆಗಳೆಂದರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ನಾಯಕತ್ವದ ಗುಣಗಳು, ದೇಹದ ಬೊಜ್ಜು ನಿಯಂತ್ರಣ, ಕಾಯಿಲೆಗಳ ನಿಯಂತ್ರಣ ಹಾಗೂ ರೋಗ ನಿರೋಧಕ ಶಕ್ತಿಯ ಹೆಚ್ಚಳ. ಪ್ರಶ್ನೆ 2, ದೈಹಿಕ ಶಿಕ್ಷಣದಿಂದಾಗುವ ನಾಯಕತ್ವ ಗುಣಗಳಾವುವು? ಉತ್ತರ ದೈಹಿಕ ಶಿಕ್ಷಣದಿಂದಾಗುವ ನಾಯಕತ್ವದ ಗುಣಗಳೆಂದರೆ ಧೈರ್ಯ, ಕ್ರೀಡಾ ಮನೋಭಾವ, ಸಹಕಾರ ಮನೋಭಾವ ಹಾಗೂ ದೇಶದ ಉತ್ತಮ ಪ್ರಜೆ. ಮಕ್ಕಳ, ಇಲ್ಲಿಗೆ ದೈಹಿಕ ಶಿಕ್ಷಣದ ಅರ್ಥ ಮತ್ತು ಮಹತ್ವದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.